ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ, ಮತ್ತು ಬೆಂಡೆಕಾಯಿ ಹೇಗಿದ್ದರೂ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದರಲ್ಲೇ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಪ್ರೀತಿ ಜೋಡಿಯಾಕ್ ಅದು ಕಂಪ್ನಿದು. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಲು ಹೇಳಿದ್ದೀನಿ, ಇದು ಆಲ್ಮೋಸ್ಟ್ 2 ಮಿನಿಟ್ಸಲ್ಲಿ ನಮಗೆ ಚಪಾತಿ ಹಿಟ್ಟಾಗ್ಬಿಡುತ್ತೆ. ಇದ್ರದ್ದು ಮೆಷರ್ಮೆಂಟ್ಸ್ ಎಲ್ಲ ಇರುತ್ತೆ, ಅದ್ರ ಪ್ರಕಾರ ಹಾಕಿದ್ರೆ. ಮತ್ತೀಗ ಒಂಚೂರು ಎಣ್ಣೆ ಹಾಕಿ ಸ್ವಲ್ಪ ಮೆದ್ದುಕೊಂಡು ಒಂದು 10 ಮಿನಿಟ್ಸ್ ಎತ್ತಿಟ್ಬಿಡ್ತೀನಿ. ಆ್ಯಂಡ್ ಬೆಂಡೆಕಾಯಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಬಾಣಲಿಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮಗಳಿಗೆ ನನಗಿಬ್ರಿಗೂ ಬಿಸಿನೀರು ಇಟ್ಕೊಂಡೆ ಕುಡಿಯೋಕ್ಕೆ. ಮತ್ತೀಗ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಈಗ ಈರುಳ್ಳಿ ಹಾಕಿದೆ. ಈರುಳ್ಳಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಯಿತು ಅಂತ ಅಂದಾಗ ಟೊಮೆಟೊ, ಉಪ್ಪು ಮತ್ತು 1 ಸ್ಕೂಪಷ್ಟು ಬೇಳೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಆಲ್ಮೋಸ್ಟ್ ಸಾಫ್ಟ್ ಆಯಿತು ಅಂತ ಅಂದಾಗ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಇದು ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಅಂತಂದಾಗ ಕೊತ್ತಂಬರಿನ ಲಾಸ್ಟಲ್ಲಿ ಉದುರಿಸಿದ್ರೆ ಆಯಿತು, ಬೆಂಡೆಕಾಯಿ ಪಲ್ಯ ರೆಡಿ. ನೆಕ್ಸ್ಟ್ ಒಂದು ಕುಕ್ಕರಿಗೆ ಎಣ್ಣೆ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮತ್ತು ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇದು ಗೋಲ್ಡನ್ ಬ್ರೌನ್ ಆಯಿತು ಅಂತ ಅಂದಾಗ ನಾನು ಒಣಗಿದ ಬಟಾಣಿ ಹಾಕಿ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಹಾಕಿ ಮತ್ತು ಏನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಉಪ್ಪು ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದೆಲ್ಲ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು. ಮತ್ತು ಇದಕ್ಕೆ ಪುದೀನ, ಕೊತ್ತಂಬರಿ ಮತ್ತು ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅದನ್ನು ಅಷ್ಟನ್ನೇ ತೊಳೆದು ಹಾಕ್ಕೊಂಡೆ. ಈಗ ಮೆಷರ್ಮೆಂಟಿಗೆ ನೀರು ಹಾಕಿ 1.5 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸ್ ನೀರು ಹಾಕ್ತೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಿಂಡಿ, ಸೊ ಇದಕ್ಕೆ ಒಂದು ವಿಷಿಲ್ ಕೊಡ್ತೀನಿ. 1 ವಿಷಿಲ್ ಆಗಿದ ತಕ್ಷಣ ಆಯಿತು. ಪಲಾವ್ ಮಾಡ್ತಾ ಇದ್ದಾಗಲೇ ಚಪಾತಿ ಕೂಡ ಮಾಡಿಕೊಂಡೆ ನನ್ನ ಮಗಳ ಬಾಕ್ಸಿಗೆ. ಈಗ ನಾನು ಪಲಾವು, ಚಪಾತಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ನಾನು ಈ ಸ್ನ್ಯಾಕ್ಸ್ ಬೆಂಡೆಕಾಯ್ದು ಏನು ಸ್ನ್ಯಾಕ್ಸ್ ಇದೆಯಲ್ಲ ಅದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಒಂದು ಫ್ರೂಟ್ ಇರಲಿ ಅಂತ ಪಪಾಯ ಹಾಕಿದ್ದೀನಿ. ವೆಜ್ ಪಲಾವ್ಗೆ ಮೊಸರು ಒಂದು ಸ್ವಲ್ಪ ಕಟ್ಟಿದ್ದೀನಿ. ಮಗಳು 7 o'clock ಹೋಗಿ 3 o'clock ಬರೋದ್ರಿಂದ ಅವಳಿಗೆ ಮಧ್ಯದಲ್ಲಿ 2 ಬ್ರೇಕ್ಸ್ ಕೊಡ್ತಾರೆ. ಆ್ಯಂಡ್ ಅವಳಿಗೆ ಏನು ಸ್ನ್ಯಾಕ್ಸ್ ಕಟ್ತೀನಲ್ಲ ಅದನ್ನು ಅವಳು ವ್ಯಾನಲ್ಲಿ ತಿನ್ಕೊಂಡು ಬರ್ತಾಳೆ. ಸೊ ಅಲ್ಲಾದರೂ ತಿಂತಾಳೆ, ಆ್ಯಂಡ್ ಟೈಮ್ ಇದ್ದರೆ ಇಲ್ಲ ಸ್ಕೂಲಲ್ಲೇ ತಿಂತಾಳೆ. ಸೊ ಅದರ ಸಲುವಾಗಿ ಸ್ನ್ಯಾಕ್ಸ್ನ ನಾನು ಸ್ವಲ್ಪ ಹೆಲ್ತಿಯಾಗಿ ಕೊಡ್ತೀನಿ. ಇದು ಅವಳ ಲಂಚ್ ಬಾಕ್ಸು. ಅವಳು ಸ್ಕೂಲ್ ಕಳಿಸಿದ ತಕ್ಷಣ ಹಿಂದೆನೇ ನಾನು ಸಾಂಬಾರಿಗೂ ರೆಡಿಯಾಗಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಕುಕ್ಕರಿಗೆ ನಾನು ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಟೊಮ್ಯಾಟೊ, ಅರಿಶಿನ ಪುಡಿ ಮತ್ತು ಒಂಚೂರು ಇಂಗು ಮತ್ತು ಎಣ್ಣೆ, ಬೇಳೆ ಬೇಯೋದಕ್ಕೋಸ್ಕರ. ಇದನ್ನು ನಾನೊಂದು 3 ವಿಷಿಲ್ ಕೊಡ್ತೀನಿ. ಈಗ ನಾನು ಇನ್ನೊಂದು ಕುಕ್ಕರ್ನ ಕಾಯಕ್ಕೆ ಇಟ್ಬಿಟ್ಟು ಮತ್ತು ಈಗ ನಾನು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಬೇಳೆ, ಅದಕ್ಕೆ 1.5 ಸ್ಕೂಪಷ್ಟು ಬೇಳೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಸ್ಕೊಳ್ತೀನಿ. ಸೊ ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಏನು ಬೇಯಿಸ್ಕೊಂಡಿದ್ದ ಚೆನ್ನಾಗಿ ಮಸಿಬೇಕು. ಅದಾದಮೇಲೆ ನಾನು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದೆಲ್ಲ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಮೇಲೆ ನಾನು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಅಷ್ಟೇ ಎಣ್ಣೆಲಿ ಫ್ರೈ ಮಾಡ್ತೀನಿ. ನಾನಿಲ್ಲಿ ಒಂದು 4 ಚಿಕ್ಕ ನುಗ್ಗೆಕಾಯಿ ತೊಗೊಂಡಿದ್ದೆ, ಎಳೆಯೋದು ಅಂತ. ಸೊ ಈಗ ನುಗ್ಗೆಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿದೆ. ಈಗ ಬೇಳೆ ಬೇಯಿಸ್ಕೊಂಡು ಮತ್ತು ಮಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ತಿಳಿಯೋಗಿ ನೋಡಿಕೊಂಡು ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಷಿಲ್ ಕೊಟ್ಟರೆ ಆಯಿತು, ನುಗ್ಗೆಕಾಯಿ ಸಾಂಬಾರು ರೆಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.